ಮಾಡೋದು ಸರ್ ಅಂತ ಹೇಳಿದ್ರೆ ಅಲ್ಲಿ ನಾವು ಡೈಲಿ ಪೊಲೀಸರಿಗೆ ಕಳಿಸ್ತೀವಿ, ಲೈಟ್ ಬಿಟ್ಟಲ್ಲಿ ಎಲ್ಲ ವಾಚ್ ಮಾಡಿಸ್ತೀವಿ ಅವೆಲ್ಲ. ಸೊ ನೀವು ನಮ್ಗೆ ಹೇಳಿದ್ರೆ ಹೋದರೆ ನೀವು 10 ದಿನ ತಟ್ಟೆ ನಿಮ್ಮ ಮನೆ ಬಂದವರೆಲ್ಲ ಹೋಗಿರ್ತಾರೆ ಕಾಲ. ಅರ್ಥ ಆಯ್ತಾ? ಸ್ವಲ್ಪ ಈ ಕಡೆ ಈ ಕೆಲಸ ಆಗಬೇಕು. ಸರ್. ಅದ್ರ ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳಾಗಬೇಕು. ಎಲ್ಲ ಸ್ಟೇಷನ್ ವಾಸ್ತವಿರ್ತಕ್ಕಂಥ ಪ್ರತಿಯೊಬ್ಬರು ನಮಗೆ ಪೊಲೀಸರು ಸಹಕಾರ ಮಾಡಬೇಕು. ಡಿಸೆಂಬರ್ ತಿಂಗಳಲ್ಲಿ ಒಂದು ನಿಮಿಷ ಆದಾಗ ಹೇಳ್ಬೇಕು ಮಾತಾಡೋದು. ಡಿಸೆಂಬರ್ ತಿಂಗಳಲ್ಲಿ ಈ ಕಾರ್ಯಕ್ರಮ ನಮಗೆ ಜೋರಿರುತ್ತೆ. ಯಾಕಂದರೆ ನೆಕ್ಸ್ಟ್ ಒಂದು ವರ್ಷ ಇದಕ್ಕೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ನಾವು ಅಪರಾಧ ತಡೆ ಮಾಸಾಚರಣೆ ದಿನಾಚರಣೆ ಅಂತೇಳಿ ಪ್ರತಿಯೊಂದು ಠಾಣೆ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜಿಗೆ ಅಲ್ಲಿ ಸುಮಾರು ಸಲ ಓದಿದ್ದೀವಿ. ಆಮೇಲೆ ಇಲ್ಲಿ ಲೋಕಲ್ಸ್ ಎಲ್ಲ ಕಾಲೇಜ್ ಹೋಗಿದ್ದೀವಿ, ಆಮೇಲೆ ಪಂಚಾಯತ್ನ ಬೇಕಾಗಿದ್ದೀವಿ, ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿದ್ದೀವಿ. ಅದಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಳ್ಳಿ ಜನರು ನಮಗೆ ತುಂಬ ಸಹಕಾರ ಮಾಡಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟೊತ್ತ ಕಾಲೇಜ್ ಹೋಗ್ತಿರ್ತಾರೆ. ಅದೇ ನೀವು ಏನು ಮಾಡ್ತೀರಾ, ಹೆಣ್ಮಕ್ಳಿಗೆ ಎಷ್ಟು ಕೇಳ್ತೀರಾ, ಕ್ವಶನ್ ಮಾಡ್ತೀರಾ, ಯಾಕೆ 8 ಗಂಟೆಗೆ ಬಂದಮ್ಮ 7 ಗಂಟೆಗೆ ಬಂದು ಕಾಲೇಜ್ ಟೈಮ್ ಎಲ್ಲ ಆಗಿತ್ತಲ್ಲ ಅಂತಂದೇಳಿ. ಗಂಡು ಹುಡುಗರು ನೀವು 12 ಗಂಟೆಗೆ ಬಂದ್ರೂ ಅವ್ರನ್ನ ಕ್ವಶನ್ ಮಾಡಲ್ಲ, ನಮಗೆ ಹೋಗಿದೆ ಅಂತಲೂ ಕೇಳಲ್ಲ, ಯಾರ ಹತ್ರ ಹೋಗಿದೆ ಅಂತ ಕೇಳಲ್ಲ. ಹೋಗಿದ್ದ ಕಾಲೇಜ್ಗೆ ಹೋಗಿದ್ದ ಅಂತೇಳಿ ಕಾಲೇಜಿಗೆ ಅಂತ ಹೋಗ್ತಾರೆ. ನಿಮ್ಮಲ್ಲಿ ಪ್ರೆಸೆಂಟ್ ಇರ್ತಾರೆ, ಅಲ್ಲಿ ಆಬ್ಸೆಂಟ್ ಇರ್ತಾರೆ ಎಷ್ಟೋ ಹುಡುಗಿ. ಅವ್ರು ಏನು ಮಾಡ್ತಾರೆ, ಯಾವುದೋ ಹುಡುಗಿ ತಗೊಂಡು ಹೋಗೋದು, ಯಾವುದೋ ಮೊಬೈಲಾಗ ಚಾಟ್ ಮಾಡ್ಕೊಂಡು ಎಲ್ಲ ಹೋಗೋದು, ಪರಿಚಯ ಮಾಡ್ಕೊಂಬರೋದು, ಯಾವುದೋ ಒಂದು ಕುರ್ಚಿ ಕೂತ್ಕೊಳ್ಳೋದು, ಎಲ್ಲ ಹೋಗಿ ಎಂಜಾಯ್ ಮಾಡಿದೆ ಪಾರ್ಟಿ ಮಾಡಿದೆ ಅಂತೇಳಿ. ನೀವು ಪ್ರತಿಯೊಬ್ಬರನ್ನು ಕ್ವಶನ್ ಮಾಡಬೇಕು. ಮಕ್ಕಳನ್ನ ಫಸ್ಟ್ ಕ್ವಶನ್ ಮಾಡಬೇಕು. ನೀವು ನಿಮ್ಮನ್ನ ನೀವು ಸುಧಾರಿಸಿದ್ರೆ ನಿಮ್ಮ ಮನೆ ಸುಧಾರಿಸುತ್ತೆ, ನಿಮ್ಮ ಮನೆ ಸುಧಾರಿಸುತ್ತೆ, ನಿಮ್ಮ ಊರು ಸುಧಾರಿಸುತ್ತೆ. ನಾವು ನಮ್ಮ ಮನೆಯೇ ನಾವು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಂದರೆ ನಾವೇನು ಸಾಧ್ಯ. ಅರ್ಥ ಆಯ್ತಾ? ಇಂಥ ವಿಚಾರ ಆಗ್ತದೆ. ಆಮೇಲೆ ನೀವು ಗಾಡಿ ಹೊಡಿತೀರಾ, ಹೆಲ್ಮೆಟ್ ಹಾಕಲ್ಲ ಗಾಡಿಗೆ, ಇನ್ಶೂರೆನ್ಸ್ ಇಲ್ಲ, DL ಇಲ್ಲ, RC ಇಲ್ಲ, ಎಂಥದ್ದು ಇಲ್ಲ. ಇಲ್ಲ ಗಾಡಿ ಹೊಡೆದು ತುಂಬ ನಾಳೆ ಆಕ್ಸಿಡೆಂಟ್ ಆಗ್ತದೆ ಸರ್, ಆಕ್ಸಿಡೆಂಟ್ ಆಗಿದೆ, ಇನ್ಶೂರೆನ್ಸ್ ಇಲ್ಲ ಸರ್, ಗಾಡಿ ಕ್ಲೀನ್ ಮಾಡಿ ಸರ್, ಮಾಡಿ ಸರ್ ಅಂತ ಬರ್ತೇವೆ. ಅವೆಲ್ಲ ಆಗಲ್ಲ ಕಾನೂನಲ್ಲಿ. ಅದಕ್ಕೆ ನೀವೆಲ್ಲ DL ಹಾಕಬೇಕು, DL ಇಟ್ಕೋಬೇಕು, ಹೆಲ್ಮೆಟ್ ಹಾಕಬೇಕು. ನೋಡಿ ನೀವು ಸುಮಾರು 20 ಜನ ಆಕ್ಸಿಡೆಂಟ್ ಆಗಿದ್ದಾರೆ. ಒಂದು ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಯಾವುದೋ ಒಂದು ಗಾಡಿ ಇನ್ಶೂರೆನ್ಸ್, ಮತ್ತೊಂದು ಗಾಡಿಗೆ ಇನ್ಶೂರೆನ್ಸ್ ಇಲ್ಲ. ಅವಾಗ ಸುಮ್ಮನೆ ನೀವು ಲೈಫ್ ಯಾಕಂದರೆ ಯಾಕಂದರೆ ಅವ್ರಿಗೆ ಎಷ್ಟು ಬರುತ್ತೆ ಇನ್ಶೂರೆನ್ಸ್ ಕಟ್ಟೋದ್ರಿಂದ. ನೀವು ಒಂದು 2,500-3,000 ರೂಪಾಯಿ ಆಗ್ಬೋದು. ಮೊನ್ನೆ ನಾವು ಇದೇ ಒಂದು ಡ್ರೈವ್ ಮಾಡಿದ್ವಿ, ಸುಮಾರು ಒಂದು 25-30 ವೆಹಿಕಲ್ಗೆ ಗಾಡಿಯಲ್ಲಿ ಸ್ಟೇಷನ್ ಇಟ್ಟು ಇಲ್ಲ ನಿಮಗೆ ಇನ್ಶೂರೆನ್ಸ್ ಕಂಪ್ಲೇಂಟ್ ಕಳಿಸಿ ಅಲ್ಲೇ ಇನ್ಶೂರೆನ್ಸ್ ಮಾಡಿ ಗಾಡಿ ಬಿಟ್ಟು ಕಳಿಸಿದ್ವಿ, ಫೈನ್ ಹಾಕೋದಿಂದ ಕಳಿಸಿದ್ವಿ. ಅಂತ ನೀವೆಲ್ಲರೂ ಸಹಕಾರ ಇರಬೇಕು. ಆಮೇಲೆ ಮಹಿಳೆಯರಿಗೆ ಕೆಲವೊಂದು ಇನ್ಶೂರೆನ್ಸ್ಗಳು ಆಗ್ತಿರ್ತವೆ. ಮೊಬೈಲಲ್ಲಿ ಯಾರೋ ಚಾಟ್ ಮಾಡೋದು, ಇಲ್ಲ ಏನೋ ಮಾಡೋದು ಈ ರೀತಿಯಾಗಿ ಬರ್ತಿರ್ತವೆ. ಆಮೇಲೆ ಸೈಬರ್ ಕ್ರೈಮ್ ಕೇಸು ಬಂದ್ಬಿಟ್ಟಾಗುತ್ತೆ. ಈಗ ಸೈಬರ್ ಕ್ರೈಮಲ್ಲಿ ಏನಾಗುತ್ತೆ, ನಿಮ್ಗೆ ಯಾರೋ ಒಬ್ಬರು ಫೋನ್ ಮಾಡಿ ಇಲ್ಲ ನಿಮ್ಗೆ ಇಂಥ ಜಾಬ್ ಕೊಡ್ತೀನಿ, ನೀವು 5,000 ರೂಪಾಯಿ ದುಡ್ಡು ಕೊಡಿ, ಇಲ್ಲ ನಮಗೆ ಇಂಥ ಬೈಕ್ ಕೊಡ್ತೀನಿ, ಈ ಬೈಕ್ ನಿಮ್ಮ ಡೆಲ್ಲಿಯಿಂದ ಬರ್ತದೆ, 3 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ, ಅದನ್ನು ನಾವು 2 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ದುಡ್ಡು ಆಗ್ತದೆ. ಲಾಸ್ಟ್ 50,000 ರೂಪಾಯಿಗೆ ಬರಲ್ಲ. ಮತ್ತು ಆಮೇಲೆ ಯಾವುದೋ ಒಂದು OTP ಬಿಡ್ತೀವಿ ಸಡನ್ನಾಗಿ, ನಾನು ನೀವು ಒಂದು OTP ಇಂಜಿನಿಯರಿಂಗ್ ಬಿಟ್ಟು ಯಾವುದೋ ಆಟ ಆಡಿ ಇಲ್ಲ ನಿಮ್ಗೆ ಒಂದು ಬಹುಮಾನ ಕೊಡ್ತಾ ಇದ್ದಾರೆ, OTP ಕಳಿಸಾರ ಅಂತೇಳಿ ನಿಮ್ಮ ಅಕೌಂಟ್ ಎಷ್ಟೋ ಅಕೌಂಟ್ ಹೋಗಿದೆ, ಬರೀ 15,000 20,000 ರೂಪಾಯಿ ದುಡ್ಡು ತಗೊಂಡಿರೋದು ಎಲ್ಲ ಹೋಗಿ ಎಲ್ಲ ಹೋಗಿದೆ. ಅರ್ಥ ಆಯ್ತಾ? ಅದಕ್ಕೆ ನಿಮ್ಮ ಜಾಗೃತಿ ನೀವು ಇರಬೇಕು. ಯಾರಿಗೂ OTP ಕೊಡೋಕೆ ಹೋಗಬೇಡಿ. OTP ಸಹ ನಾನು ಬ್ಯಾಂಕಿಗೆ ಬರ್ತೀನಿ, ಯಾವ ಬ್ಯಾಂಕು ನಮ್ಮದಿಲ್ಲ, ನಿಮ್ಮ ಬ್ಯಾಂಕ್ ಎಲ್ಲಿ ಇರ್ತದೆ, ಆಲ್ಮೋಸ್ಟ್ ಅಲ್ಲಿ ಶಿವಮೊಗ್ಗ ಇರಲ್ಲ, ಆನಂದಪುರ ಇರುತ್ತೆ, ಸಾಗರ್ ಇರ್ತದೆ, ಗೌತಮ್ಪುರ ಇರುತ್ತೆ, ಎಲ್ಲ ಒಂದು ಲೆಗಲ್ ಇರುತ್ತೆ. ಇಲ್ಲ ಸಲ ಬ್ಯಾಂಕಿಗೆ ಮೀಟ್ ಮಾಡ್ತೀವಿ, ಹೋಗಿ ಡೈರೆಕ್ಟಾಗಿ ಕೇಳ್ಬೇಕು ಅವ್ರು ಬ್ಯಾಂಕಿಗೆ ಹೋಗಿ. ಯಾವುದೇ ಕಾರಣಕ್ಕೂ ಬೆವರು ಸುತ್ತಿ ದುಡ್ಡು ಬಂದಿಲ್ಲ ಅಂದರೆ ಟಿ-ಶರ್ಟ್ ದುಡ್ಡು 1,000 ರೂಪಾಯಿ ಹೆಂಗೆ ಕೊಡ್ತಾನೆ ಅವನು. ಇವ್ರಿಗಿಂದ ನಾವು 1,000 ರೂಪಾಯಿ ದುಡ್ಡು ನಮಗೆ ಸಂಬಂಧಕ್ಕೆ ಅಂಥದ್ದಿಂದ 10 ಲಕ್ಷ 20 ಲಕ್ಷ ದುಡ್ಡು ಹೆಂಗೆ ಕೊಡ್ತಾರೆ ಅವರು, ಕೊಡೋಕ್ಕಾಗಲ್ಲ. ದಯವಿಟ್ಟು ಇಂಥದ್ದು ಮಾಡೋಕೆ ಹೋಗ್ಬಿಡಿ ಯಾರು, ಅದೆಲ್ಲ ಬಲಿ ಹಾಕೋಬೇಡಿ. ಆಮೇಲೆ ನಿಮ್ಮ ಮಕ್ಕಳನ್ನ ಕ್ವಶನ್ ಮಾಡಿ, ಆಮೇಲೆ ನಮ್ಮ ಯಾವುದೇ ಇರಲಿ ಮಾಹಿತಿ ಕೊಡಿ ಸ್ಟೇಷನ್ಗೆ. ಬೇರೆ ಏನಿಲ್ಲ, ನಮ್ಮೂರಲ್ಲಿ ಹೇಳ್ಬೇಕು. ಅರ್ಥ ಆಯ್ತಾ? ನೋಡಿ ಎಷ್ಟೋ ಜನ ಪಾಪ ಈಗ ಜನವರಿಗೆ ಪ್ರವಾಸ ಸ್ಟಾರ್ಟ್ ಆಗಿದೆ, ಸ್ಟೂಡೆಂಟ್ ಮಕ್ಕಳದು ಮನೆ ನೋಡಿ ನಮ್ಮ ಬೀಚಲ್ಲಿ ಪಾಪ 3-4 ಜನ ಹುಡುಗರು ವಿದ್ಯಾರ್ಥಿಗಳು ಒಳಗೆ ಬೀಚಲ್ಲಿ ಹೋಗಿ ಸತ್ತರು. ಅರ್ಥ ಆಯ್ತಾ? ನೀವೇ ಹುಡುಗರೆಲ್ಲ ಕರೆಕ್ಟಾಗಿ ಮಕ್ಕಳಿಗೆ ಹೇಳಿ ಕಳಿಸ್ಬೇಕು. ಕರೆಕ್ಟಾಗಿ ಟೀಚರ್ಸನ್ನು ಟೀಚರ್ ಯಾವ ರೀತಿ ಜವಾಬ್ದಾರಿ ಇರಬೇಕು. ಈಗ ನಮ್ಮದು ಅಂದರೆ ಮಕ್ಕಳು ಮನೆಯಲ್ಲಿ ಇರೋ ತನ ಅವರು ಮನೆಯಿಂದ ಸ್ಕೂಲಿಗೆ ಬಂದಮೇಲೆ ನಮ್ಗೆ ಜವಾಬ್ದಾರಿ ಇದೆ. ಈಗ ನಾವು ಸ್ಟೇಷನ್ಗೆ ಯಾವುದೇ ವ್ಯಕ್ತಿ ಕರ್ಕೊಂಡು ನಮ್ಗೆ ಜವಾಬ್ದಾರಿ ಇದೆ. ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಜವಾಬ್ದಾರಿ ಇದೆ, ಅದನ್ನು ನೀವು ಕಾಪಾಡ್ಬೋದು. ಅರ್ಥ ಆಯ್ತಾ? ದಯವಿಟ್ಟು ಕುಡಿದು ಗಾಡಿ ಓಡಿಸ್ಬೇಡಿ. ನಾನಂತೂ ಸುಮ್ಮನಿರಲ್ಲ, ಇಂಥವ್ರಿಗೆ ಗಾಡಿ ಹೊಡೆ ಕೊಡ್ಬೇಡಿ. ಅರ್ಥ ಆಯ್ತಾ? ಮೈನವ್ರಿಗೆ ಗಾಡಿ ಹೊಡೆ ಕೊಡ್ಬೇಡಿ. ಎಷ್ಟೋ ಜನ ಈ ಸಲ ಭಾಳ ಸಮಸ್ಯೆ ಆಗಿದೆ. ಅರ್ಥ ಆಯ್ತಾ? ಇದನ್ನೆಲ್ಲ ನೀವು ಕಾಪಾಡಬೇಕು. ಮತ್ತು ನಮಗೆ ಮಾಹಿತಿ ಕೊಡಬೇಕು ಪ್ರತಿಯೊಂದು ವಿಚಾರನ. ಏನೇ ಇರಲಿ ನನ್ನ ನಂಬರ್ ಇದೆ 9480803363. ಆನಂದಪುರ ಹೊಸ ಸ್ಟೇಷನ್ ಆಗಿದೆ, 13 ವರ್ಷ ಆಯಿತು. ಅರ್ಥ ಆಯ್ತಾ? ಮತ್ತು ನೆಕ್ಸ್ಟ್ ಯಾರೇ ಬಂದರೂ ಅದೇ ನಂಬರ್ ಇರುತ್ತೆ. ಅದೆಲ್ಲಕ್ಕಿಂತ ಮುಂಚೆಯಾಗಿ ನಿಮಗೆ 112 ನಂಬರನ್ನು ಎಲ್ಲ ಇಟ್ಕೊಳ್ಳಿ. ಏನೇ ಸಮಸ್ಯೆ ಇದೆ, ಏನೇ ಆಯಿತು 10 ಗಂಟೆ 12 ಗಂಟೆ 2 ಗಂಟೆ 3 ಗಂಟೆ ಎನಿ ಟೈಮ್ ನಿಮ್ಗೆ ಏನೋ ಪ್ರಾಬ್ಲಮ್ ಅಂತಂದರೆ ಅದೊಂದು ನಂಬರಿಗೆ ಮಾತ್ರ ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಈ ಮ್ಯಾಟ್ರನ್ನ ಎಲ್ಲರಿಗೂ ಹೇಳ್ಬೇಕು. ಹೋಗಿ
ಇಂಥ ಮಾಹಿತಿ ನಾವು ಎಲ್ಲರಿಗೂ ಕೊಟ್ಟಾಗ ಅಪರಾಧ ತಡೆ ಮಾಡಿದ್ರೆ ಇದು ಅಪರಾಧ ತಡೆ. ಹೇಳ್ರಿ ಇದು ಮಾಡಿ ಬರ್ತಾ ಇದೆ